अस्सलामुअलैकुम वरहमतुल्लाहि वबरकातुहू। भाइयों, दोस्तों, बुजुर्गों, नौजवान साथियों और मेरे प्यारे माँ बहनों, बहुत सारे माशाल्लाह से मेरे फॉलोवर्स जो कन्नड़ा, तेलुगु और तमिल ये स्टेट से भी जो है फॉलो करते। और कन्नड़ा में मैं इंशाल्लाह अभी आपको बताऊंगा औलाद होने के लिए 6 स्टेप्स। मर्द की रिपोर्ट नॉर्मल है लेकिन औरत की रिपोर्ट नॉर्मल नहीं है। जैसा कि 2 ब्लॉकेज होना, पीसीओडी होना, पीसीओएस होना और हार्मोन इम्बैलेंस होना, ये रहा तो इंशाल्लाह अभी मैं 6 स्टेप्स बोलूंगा। वो 6 स्टेप्स करेक्ट से फॉलो कर लेंगे तो मसला सॉर्ट आउट हो जाता इंशाल्लाह। 6 ಸ್ಟೆಪ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಕರೆಕ್ಟ್ ಆಗಿ ಏನೇನು ಹೇಳ್ತಾ ಇದ್ದೀನಿ ಅಂತ. ಹುಡುಗಿಯರು ಮದ್ವೆ ಆದ್ಮೇಲೆ ಏನೇನ್ ಪಾಯಿಂಟ್ಸ್ ಫಾಲೋ ಮಾಡ್ಬೇಕು ನೀವು, ಅದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 1 ತಿಂಗಳು 2 ತಿಂಗಳು ಒಳಗಡೆನೆ ನಿಮ್ದು ರಿಸಲ್ಟ್ ಬಂದ್ಬಿಡುತ್ತೆ. ವಿದಿನ್ 2 ಮಂತ್ಸ್ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಏನೇನು ಸ್ಟೆಪ್ ಇದೆ? ಸ್ಟೆಪ್ ನಂಬರ್ 1, ಮೊದಲು ಪ್ರಯತ್ನ ಮಾಡಬೇಕು, ದೇವರ ಹತ್ರ ಕೇಳ್ಬೇಕು. ಅವನೆಲ್ಲ ಕೊಡೋದು ಔಷಧಿ ನಿಮ್ಗೆ ಯಾರಾದ್ರೂ ಕೊಡ್ತಾರೆ. ರಿಸಲ್ಟ್ ಬೇಕಾದ್ರೆ ದೇವರ ಹತ್ರ ಕೈ ಎತ್ತಿ ಕೇಳ್ಬೇಕು, ಅವನೇ ಕೊಡೋದು. ಮೊದಲು ದುವಾ ಮಾಡಬೇಕು, ಪ್ರಯತ್ನ ಮಾಡಬೇಕು. ಸರಿನಾ? ಸ್ಟೆಪ್ ನಂಬರ್ 2, 3 ದಿವಸ ಅಲೋವೆರಾ ಕೋರ್ಸ್ ಮಾಡಬೇಕು. 3 ದಿವಸ ಅಲೋವೆರಾ ಮತ್ತೆ ಬನಾನಾ, ಏನ್ ಹೇಳ್ತಾರೆ, ಬಾಳೆಹಣ್ಣು. ಸರಿನಾ? ಡೇಟ್ ನೋಡಿ, 1ನೇ ತಾರೀಕಿಗೆ ಇದೆ. 2, 3, 4 3 ದಿವಸ. 1ನೇ ತಾರೀಕು ಇದ್ರೆ ಡೇಟು, 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು. ಈ 3 ದಿವಸ ಬೆಳಗ್ಗೆ 5:15 ಏನು ತಿಂದ ಹಾಗೆ ಬೆಳಗ್ಗೆ. ಲೇಡೀಸಿಗೆ ಹೇಳ್ತಾರೆ, ಡೌಟ್ ಇದ್ರೆ ಕೇಳಿ, ನಾನು ಹೇಳ್ಕೊಡ್ತೀನಿ. 1ನೇ ತಾರೀಕೆ ಡೇಟ್ ಆದ್ರೆ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಈ 3 ದಿವಸ ಬೆಳಗ್ಗೆ ಅಲೋವೆರಾ ಗೊತ್ತಲ್ಲ, ಕಮರ್ ಪಟ್ಟ ಅಂತೀವಿ, ಘೀ ಕವರ್ ಅಂತೀವಿ, ನೋಡಿದ್ದೀರಾ? ಅದು ಏನ್ ಹೇಳ್ತಾರೆ? ದ್ರಾವಳ್ಸರ, ಲವಸರ, ಕನ್ನಡದಲ್ಲಿ ಲವಸರ ಅಂತೀವಿ ಅದಕ್ಕೆ. ಸರಿನಾ? ರಾಹತು ಲೇಖ ರೋಜ್ ನೀಚೆ ಪತ್ತ ಲವಸರ ಅಂತೀವಿ. ಅಲೋವೆರಾ ಅದು ಸೈಡಿಂದು ನೀವು ಕಟ್ ಮಾಡ್ಕೊಳ್ಬೇಕು. ಅದು ಕಾಟೆ ಇರುತ್ತೆ, ಸೈಡಿಂದ ಕಟ್ ಮಾಡ್ಕೊಂಡು ಎಲ್ಲ ಪೀಸ್ ಮಾಡ್ಕೊಳ್ಬೇಕು. ಚಟ್ನಿ ಮಾಡ್ಕೊಂಡು ಅಲೋವೆರಾ ಎಲ್ಲ ಚಟ್ನಿ ಮಾಡ್ಕೊಂಡು ಒಂದು ಬಾಳೆಹಣ್ಣು ದೊಡ್ಡದು ತಗೊಂಡು ಅದು ತೆಗ್ಬಿಟ್ಟು ಒಳಗೆ ಬಾಳೆಹಣ್ಣು ಇದು ಅದು ಹೋಲ್ ಮಾಡಿ ಅದ್ರನ್ನ ಎಲ್ಲ ಮಿಕ್ಸಪ್ ಮಾಡಿ ತಗೊಳ್ಬೇಕು. 2ನೇ ದಿವಸ, 3ನೇ ದಿವಸ, 4ನೇ ದಿವಸ ಈ 3 ಡೇಸ್. ಸರಿನಾ? ಲವಸರ, ಅಲೋವೆರಾ, ಕಮರ್ ಪಟ್ಟ, ಘೀ ಕವರ್, ಈ ಎಲ್ಲ ವರ್ಡ್ಸ್ ಹೇಳ್ತೀವಿ ಅದಕ್ಕೆ. ಇದು ಅಲೋವೆರಾ ಏನ್ ಮಾಡುತ್ತೆ ಗೊತ್ತಾ? ನಿಮ್ ಬಾಡಿಯಲ್ಲಿ ಇರೋ ಹೀಟು ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸು, 2 ಬ್ಲಾಕೇಜು, PCOD, PCOS ಇದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆಲ್ಲ ಕ್ಯೂರ್ ಮಾಡುತ್ತೆ. ನಿಮ್ ಹೀಟ್ನೆಸ್ ಕಡಿಮೆ ಮಾಡುತ್ತೆ. ನಿಮ್ ಹೀಟ್ನೆಸ್ ಇಂದ ನಿಮ್ಗೆ ಮಕ್ಕಳಾಗಲ್ಲ. ಅದೊಂದು ರೀಸನ್ ದೊಡ್ಡದು. ಇವತ್ತು ದೊಡ್ಡ ರೀಸನ್ ಅದೇ ಇರೋದು. ಮಕ್ಕಳೇ ಆಗದೆ ಇರೋ ದೊಡ್ಡ ರೀಸನ್ ಏನಂದ್ರೆ, ಹುಡುಗಿಯವರು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು, ಹೀಟ್ ಜಾಸ್ತಿ ಆಗ್ಬಿಟ್ಟು ಅವರು ಕನ್ಸೀವ್ ಆಗಕ್ಕೆ ಕಷ್ಟ ಆಗ್ತಿದೆ. ಸರಿನಾ? ಅಲೋವೆರಾ ಮತ್ತೆ ಒಂದು ಬಾಳೆಹಣ್ಣು 2ನೇ ದಿವಸ, 3ನೇ ದಿವಸ, 4ನೇ ದಿವಸ ಈ 3 ದಿವಸನೂ ತಗೊಳ್ಬೇಕು. ಇದು ಸ್ಟೆಪ್ ನಂಬರ್ ಎಷ್ಟನೇ ಸ್ಟೆಪ್? ಇದು 2. 1ನೇ ಸ್ಟೆಪ್ ದುವಾ, 2ನೇ ಸ್ಟೆಪ್ ಅಲೋವೆರಾ ಮತ್ತೆ ಬಾಳೆಹಣ್ಣು. ಸರಿನಾ? 3ನೇ ಸ್ಟೆಪ್ ನೋಡಿ, ಇದೆ ಅಲೋವೆರಾ, ಕಮರ್ ಪಟ್ಟ ಅಂತೀವಿ ಇದಕ್ಕೆ. ಇದೆ ಮಕ್ಕಳಾಗಕ್ಕೆ ತುಂಬಾ ಒಳ್ಳೆ ಔಷಧಿ ಇದು. ಸರಿನಾ? ಸ್ಟೆಪ್ ನಂಬರ್ 3, ಪತ್ತೆ ಮಾಡಬೇಕು. ಪತ್ತೆ ಸಹ ತುಂಬಾ ಇಂಪಾರ್ಟೆಂಟು. ಈಗ ಬಾಡಿ ಹೀಟ್ ಇದೆಯಲ್ಲ, ಅದು ಕೋಲ್ಡ್ ಇಡ್ಬೇಕಂದ್ರೆ ಎಲ್ಲ ಕೋಲ್ಡ್ ಐಟಮೇ ತಗೊಳ್ಬೇಕು. ಕೋಲ್ಡ್ ಐಟಮ್ ಏನ್ ತಗೊಳ್ಬೇಕು? ಡೈಲಿ 2 ಸಲ ಎಳ್ನೀರು ತಗೊಳ್ಬೇಕು. ಬೆಳಗ್ಗೆ ಒಂದು, ರಾತ್ರಿ ಒಂದು.
ಒಂದಿಲ್ಲಾಂದ್ರೂ ಎರಡೆರಡು ತಗೊಂಡ್ರೆ ಒಳ್ಳೇದು, ಸರಿನಾ? ಬೆಳಗ್ಗೆ ರಾತ್ರಿ ಒಂದೊಂದು ಅವ್ರ ಎರಡೆರಡು ಎಳ್ನೀರು ಡೈಲಿ ಕುಡಿತಾ ಇರಬೇಕು, ಸರಿನಾ? 1-2 ತಿಂಗಳು ಒಳಗಡೆನೆ ನಿಮ್ಗೆ ರಿಸಲ್ಟ್ ಬಂದ್ಬಿಡತ್ತೆ ಇನ್ಶಾಲ್ಲ. ಎಳ್ನೀರು, ಸರಿನಾ? ಮತ್ತೆ ಕೋಲ್ಡ್ ಐಟ್ ಏನ್ ತಗೊಂಡ್ಬೇಕು ನೀವು? ಎಳ್ನೀರು ತಗೊಂತೀರಾ, ಛಾಂಚ್ ತಗೊಂಡ್ಬೇಕು, ದೂದ್ ತಗೊಂಡ್ಬೇಕು, ಹಾಲು ಮತ್ತೆ ತುಪ್ಪ ಮತ್ತೆ ನಾರಂಗಿಗೆ ಏನಂತಾರೆ? ಆರೆಂಜ್, ಸರಿನಾ? ಸ್ವಲ್ಪ ನನ್ನ ಕನ್ನಡ ವೀಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಸರಿನಾ? ಏನ್ ಡೌಟ್ ಇದ್ರು ಕೇಳ್ಕೊಳ್ಳಿ, ವಿ ವಿಲ್ ಗೈಡ್ ಯು ಇನ್ಶಾಲ್ಲ. ಲಾಲ್ ಮಿರ್ಚಿ ತಗೊಂಡ್ಬಹುದು. ಲಾಲ್ ಮಿರ್ಚಿಗೆ ಏನಂತಾರೆ? ಮೆಣಸಿನ್ಕಾಯಿ. ಗ್ರೀನ್ ಕೆಂಪು ಅಲ್ವಾ, ಕೆಂಪು ತಗೊಂಡ್ಬೇಕು, ಗ್ರೀನ್ ತಗೊಂಡ್ಬಾರ್ದು. ಗ್ರೀನ್ ಹೀಟು, ಕೆಂಪು ಕೋಲ್ಡ್ ಐಟಮ್ಸ್ ಎಲ್ಲ ತಗೊಂಡ್ಬೋದು ನೀವು. ಊಟ ರೈಸ್, ಹಾಲು, ಛಾನ್ ಜೊತೆ ಎಲ್ಲ ತಗೊಂಡ್ಬೋದು. ಅದು ಯಾವುದು ಹೀಟ್ ಐಟಮ್ ತಗೊಂಡ್ಬಾರ್ದು, ಎಲ್ಲ ಕೋಲ್ಡ್ ಐಟಮೇ ತಗೊಂಡ್ಬೇಕು. ಸ್ಟೆಪ್ 1 ದುವಾ, ಸ್ಟೆಪ್ 2 ಅಲೋವೆರಾ ಮತ್ತೆ ಬನಾನಾ, ಸ್ಟೆಪ್ 3 ನಾರಿಯಲ್ ಕಾ ಪಾನಿ, ಸ್ಟೆಪ್ 4 ಪತ್ತೆ. ಕೋಲ್ಡ್ ಐಟಮೇ ತಗೊಂಡ್ಬೇಕು, ಹೀಟ್ ಐಟಮ್ ತಗೊಂಡ್ಬಾರ್ದು. ಸ್ಟೆಪ್ 4, ಸರಿನಾ? ಮುದಸ್ಸಿರ್ ಬೇಟ್ರಿ ಪತ್ತೆ ಮಾಡುವಾಗ ಯಾವುದು ಹೀಟ್ ಐಟಮ್ ತಗೊಂಡಿಲ್ಲ, ಎಲ್ಲ ಕೋಲ್ಡ್ ಐಟಮ್ ತಗೊಂಡ್ಬೇಕು. ಸ್ಟೆಪ್ 5 ಇದು ಟ್ರಾವೆಲಿಂಗ್ ಮಾಡಬಾರ್ದು. ಇಲ್ಲಿಂದ ಅಲ್ಲಿಂದ ಹೋಗ್ಬೇಕು, ಅಲ್ಲಿ ಮದ್ವೆಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ನೀವು ಟ್ರಾವೆಲಿಂಗ್ ಮಾಡಿದ್ರೆ ಮತ್ತೆ ಕನ್ಸೀವ್ ಆಗೋದು ಕಷ್ಟ ಆಗತ್ತೆ. ಟ್ರಾವೆಲಿಂಗ್ ಒಂದು ಸಿಜರಿನ್ ಆಪರೇಷನ್, ಹುಡುಗಿಯರು ಹೇಗಿರ್ತಾರೆ, ಸಿಜರಿನ್ ಆಪರೇಷನ್ ಆದ್ಮೇಲೆ ಸ್ಲೈಟ್ಲಿ ಲೈಟ್ ವೇಟ್ ಎತ್ತಾರೆ ಅವರು, ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತಾರೆ. ಅದೇ ತರ ಮಾಡ್ಕೊಳ್ಬೇಕು. ಯಾವುದು ಹೆವಿ ಲಿಫ್ಟಿಂಗು ಮತ್ತೆ ಹೆವಿ ಟ್ರಾವೆಲಿಂಗ್ ಎಲ್ಲ ಮಾಡಬಾರ್ದು, ಸರಿನಾ? ಇದು ಎಷ್ಟನೇ ಸ್ಟೆಪ್ ನಂಬರ್ 5ನೇದು. ನೋ ಟ್ರಾವೆಲಿಂಗ್, ನೋ ಹೆವಿ ಲಿಫ್ಟಿಂಗ್, ಸರಿನಾ? ಸ್ಟೆಪ್ ನಂಬರ್ 6 ಒಂದು ಫಾರ್ಮುಲಾ ಹೇಳ್ತೀನಿ, ಆ ಫಾರ್ಮುಲಾ ಮಾಡ್ಕೊಂಡ್ರೆ ಇನ್ಶಾಲ್ಲ ನಿಮ್ಗೆ ಬರೋ 1 ತಿಂಗಳು ಮುಂಚೆನೆ ಇನ್ಶಾಲ್ಲ ರಿಸಲ್ಟ್ ಬಂದ್ಬಿಡುತ್ತೆ. ಈಗ ನೋಡಿ, 1ನೇ ತಾರೀಕಿಗೆ ನೀವು ಟ್ರೀಟ್ಮೆಂಟ್ ಶುರು ಮಾಡಿದ್ದೀರಾ. ಬರುವ 1 ತಿಂಗಳಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಬಹುದು. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಬರುತ್ತಲ್ಲ ಮೆಡಿಕಲ್ ಅಲ್ಲಿ, ಅದು ತಗೊಂಡು ಅದರಲ್ಲಿ ಟೆಸ್ಟ್ ಮಾಡ್ಕೊಳ್ಬಹುದು. ಇನ್ಶಾಲ್ಲ ಅದರಲ್ಲಿ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ತೋರಿಸುತ್ತೆ, ಸರಿನಾ? ಸೊ ಸ್ಟೆಪ್ ನಂಬರ್ 6 ಪುಟಾನೆ. ಏನ್ ಹೇಳ್ತಾರೆ? ಪುಟಾಣಿನೇ ಅಂತಾರ. ಪುಟಾಣೆ 100 ಗ್ರಾಮ್ ಪುಟಾಣೆ ತಗೊಳ್ಳಿ, ಅದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಪೌಡರ್ ಮಾಡ್ಕೊಳ್ಳಿ. ಮತ್ತೆ ಕೆಂಪು ಮಿಶ್ರಿ ಬರುತ್ತೆ, ಮಿಶ್ರಿ, ಕಲ್ಸಕ್ರೆ ಕೆಂಪುದು ಕಲ್ಸಕ್ರೆ, ಅದೊಂದಿಷ್ಟು ತಗೊಳ್ಳಿ. ಆಮೇಲೆ ಪುಟಾಣೆ, ಮುಲ್ತಾನಿ ಮಿಟ್ಟಿ ಸಿಗತ್ತೆ ಅಂಗಡಿಯಲ್ಲಿ, ಕೆಂಪು ಮಣ್ಣು, ಲುಂಡ ಸಿಗತ್ತೆ ಅದು. ಇದು ತುಂಬ ಒಳ್ಳೆ ಫಾರ್ಮುಲಾ. ಇದು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ನೋಡಿ 1 ತಿಂಗಳಲ್ಲೇ ಇನ್ಶಾಲ್ಲ. ಕೆಂಪು ಮಣ್ಣು ಸಿಗತ್ತೆ, ಒಂದು ಇಷ್ಟು ತಗೊಳ್ಳಿ ಸಾಕು, ಜಾಸ್ತಿ ಬೇಡ. ಇಷ್ಟೇ ಕೆಂಪು ಮಣ್ಣು, ಪುಟಾಣೆ, ಕಲ್ಸಕ್ರೆ, ಕೆಂಪು ಕಲರಿಂದ ಬೇಕು, ಅದು ಕೆಂಪು ಕಲರಿಂದು, ಸರಿನಾ? ಮತ್ತೆ ಮೆಂತೆ ಬೀಜ ತಗೊಂಡ್ಬೇಕದು, ಸರಿನಾ? ಅದು ಬಂದು ಇಷ್ಟು ತಗೊಳ್ಳಿ, ಇಷ್ಟೇ ಸಾಕೋದು. ಇವೆಲ್ಲ ರೋಸ್ಟ್ ಮಾಡ್ಕೊಳ್ಬೇಕು, ಸ್ವಲ್ಪ ರೋಸ್ಟ್ ಮಾಡಿ ಒಂದು ಪೌಡರ್ ಮಾಡ್ಕೊಳ್ಬೇಕು. ಇದು ಬರುವ ಡೇಟ್ ಕಿಂತ 8 ದಿವಸ ಮುಂಚೆ. ಈಗ ನೋಡಿ, ಇವತ್ತು ಯಾವ ಡೇಟ್? ಇವತ್ತು 2ನೇ ತಾರೀಕು ಮೇ, 2ನೇ ಮೇ. ಜೂನ್ 2ನೇ ತಾರೀಕಿಂತ 10 ದಿವಸ ಮುಂಚೆ, ಸರಿನಾ? 10 ದಿವಸ ಮುಂಚೆ ಈ ಫಾರ್ಮುಲಾ, ಈ ಪೌಡರ್ ನಾನು ಹೇಳಿದ್ದೀನಲ್ಲ, PMM ಫಾರ್ಮುಲಾ ಅಂತೀವಿ, ಪುಟಾಣೆ ಎಂದು ಫಾರ್ಮುಲಾ. ಈ ಪೌಡರ್ ಬೆಳಗ್ಗೆ ಮತ್ತೆ ರಾತ್ರಿ 1 ಸ್ಪೂನ್ ಹಾಲಲ್ಲಿ ಹಾಕೊಂಡು ಕುಡಿಬೇಕು, ಸರಿನಾ? ಇದು ಪುಟಾಣೆ ಏನ್ ಮಾಡತ್ತೆ, ನಿಮ್ ಬ್ಲಡ್ಗೆ ಹೋಲ್ಡ್ ಮಾಡತ್ತೆ. ಇದು ಮತ್ತೆ ಮೆನ್ಸಸ್ ಆಗಕ್ ಕೊಡಲ್ಲ, ಕನ್ಸೀವ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಮತ್ತೆ
ಸೆಕ್ಸಲ್ಲಿ ಏನು ಇದಿಲ್ಲ, ಕ್ಯಾನ್ ಡೂ ಯುನೋ ಇದು ಮಾಡ್ಬೋದು, ಅದರಲ್ಲಿ ಏನು ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡಂಗಿಲ್ಲ, ಜೊತೆ ಇರ್ಬೋದು ಹಸ್ಬೆಂಡ್ ವೈಫು, ಏನು ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸರಿನಾ? ಅವರಿಗೂ ಸಹ ಸ್ವಲ್ಪ ಚೆನ್ನಾಗಿ ತಿನ್ನಿಸಿ, ನಾನ್ ವೆಜ್ ಏನೇನು ಬೇಕು ಎಲ್ಲ ತಿನ್ನಿಸ್ಬೋದು. ಸರಿನಾ? ಒಳ್ಳೆ ಊಟ ತಿನ್ನಿಸಿ, ಒಳ್ಳೆ ಆಹಾರ ಕೊಡಿ, ಹರೀರ ಕೊಡಿ, ಇನ್ನು ಒಳ್ಳೆ ಜ್ಯೂಸಸ್ ಕೊಡಿ, ಡ್ರೈ ಫ್ರೂಟ್ಸ್ ಚೆನ್ನಾಗಿ ಕೊಡಿ. ಎಲ್ಲಿದ್ದಾರೆ ಅವರು? ಅಲ್ಲಿದ್ದಾರಲ್ಲ, ಸ್ವಲ್ಪ ಚೆನ್ನಾಗಿ ತಿನ್ನಿಸ್ಬೇಕು ಅವರಿಗೆ. ಸರಿನಾ? ಮದುವೆ ಆಗುವಾಗ ಫ್ರೆಶ್ ತಿನ್ನಿಸ್ತಾರಲ್ಲ, ಅದೇ ಥರ ತಿನ್ನಿಸಿ ಚೆನ್ನಾಗಿ ಇಟ್ಕೊಳ್ಬೇಕಷ್ಟೆ. ಇಷ್ಟೇ ಫಾರ್ಮು ಸ್ಟೆಪ್ಸು, ಈ 6 ಸ್ಟೆಪ್ಸ್. ಇನ್ಶಾಲ್ಲ ಈ 6 ಸ್ಟೆಪ್ಸ್ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡ್ರೆ 1 ತಿಂಗಳಲ್ಲಿ ಇನ್ಶಾಲ್ಲ ರಿಸಲ್ಟ್ ಬಂದ್ಬಿಡುತ್ತೆ. ಸರಿನಾ? सर अस्सलाम वालेकुम रहमतुल्लाहि बरकातहू। तो हिंदी में भी मैं बोल के हूँ ये फॉर्मूलेस, उसमें पूरा नीट से इंशाल्लाह समझा के हूँ आप लोगों को। आप लोग वो भी देख के फॉलो कर ले सकते हैं, और हकीम की हिकमत बुक में भी मैं ये सारी चीज़ हम बता के हूँ, आप देख के फॉलो कर ले सकते हैं इंशाल्लाह। ठीक है? अस्सलाम वालेकुम रहमतुल्लाहि बरकातहू।